ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಇಂಪಾರ್ಟೆಂಟ್ ವಿಷಯನ ಚರ್ಚೆ ಮಾಡಬೇಕು. ಎಲ್ಲರೂ ಸುಧಾ ಈ ವಿಡಿಯೋನ ನೋಡಿ ಪ್ರತಿಯೊಬ್ಬರು ಸುಧಾ ಜ್ಞಾನವಂತರಾಗಬೇಕು. ಓಕೆ, ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದನ್ನ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾನು ತಿಳ್ಕೋಬೇಕಾಗತ್ತೆ. ಯಾಕಂದರೆ ದೇಶ ಚೆನ್ನಾಗಿದ್ದರೆ ಮಾತ್ರ ನಾವು ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ದೇಶ ಚೆನ್ನಾಗಿಲ್ಲ ಅಂದರೆ, ರಾಜ್ಯ ಚೆನ್ನಾಗಿಲ್ಲ ಅಂದರೆ ನಾವು ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಈ ವಿಡಿಯೋನ ಕೊನೆವರೆಗೂ ಸುಧಾ ನೋಡಿ. ಮಮತಾ ಬ್ಯಾನರ್ಜಿಯವರು ಸೋಲೋದಕ್ಕೆ ಕಾರಣಗಳು ಏನೇನು ಅಂತ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇದ್ರ ಬಗ್ಗೆ ಪ್ರತಿಯೊಬ್ಬರು ಸುಧಾ ತಿಳ್ಕೊಬೇಕಾಗತ್ತೆ. ಯಾಕೆ ಅವರು ಸೋಲೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ, ಪಶ್ಚಿಮ ಬಂಗಾಳದಲ್ಲಿ ಆಗ್ತಿದ್ದಂಥ ಘಟನೆಗಳೇನು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೇನ್ ಇಂಪಾರ್ಟೆಂಟ್ ಏನಂದರೆ, ಮೊದಲನೇ ಪಾಯಿಂಟ್ ಏನಂದರೆ ಭ್ರಷ್ಟಾಚಾರ. ಓಕೆ, ಅವರು ಬಂದಿದ್ದು ತುಂಬ ಹೋರಾಟದಿಂದನೇ ಬಂದವರು. ಈ ಥರ ಭ್ರಷ್ಟಾಚಾರದನ್ನ ಎದುರಿಸೋಕ್ಕೆ ಅಂತಲೇ ಬಂದಂಥ ವ್ಯಕ್ತಿ ಅವರು. ಬರ್ತಾ 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 ಅತಿಯಾದ ಭ್ರಷ್ಟಾಚಾರ, ಇವತ್ತು ಬಹಳಷ್ಟು ಭ್ರಷ್ಟಾಚಾರನ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಸುಧಾ ಇವತ್ತು ಹಗರಣಗಳು ಅವರು ಸುತ್ತ ಹಾಕೊಂಡಿದೆ. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು ಗುಂಡಾಗಿರಿ. ಅಂದರೆ ಅಲ್ಲಿ ಪೊಲೀಸ್ ಹತ್ರ ಯಾವುದೇ ಒಂದು ಕಂಪ್ಲೇಂಟ್ ಆಯಿತು ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಯಾವುದೇ ಥರದ್ದು ನ್ಯಾಯ ಸಿಗ್ತಾ ಇರಲಿಲ್ಲ. ಅಂದರೆ ಪೊಲೀಸ್ನವ್ರು ಯಾರು ತೀರ್ಮಾನ ಮಾಡ್ತಾ ಇರಲಿಲ್ಲ. ಆ ಗುಂಡಾಗಳು ಏನು ಮಮತಾ ಬ್ಯಾನರ್ಜಿಯವರು ಸುತ್ತ ಏನಿದ್ರು ಗುಂಡಾಗಳು, ಆ ಗುಂಡಾಗಳೇ ಅಲ್ಲಿ ನ್ಯಾಯ ತೀರ್ಮಾನ ಮಾಡೋ ಥರ ಆಗಿದ್ರು. ಅತಿಯಾದಂಥ ಅತ್ಯಾಚಾರಗಳು ಇವತ್ತು ತುಂಬ ಇಂಪಾರ್ಟೆಂಟ್. ಅಂದರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತಿಯಾದಂಥ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ಇವತ್ತು ಒಂದು ಎರಡಲ್ಲ. ಬಹಳಷ್ಟು ಜನಗಳನ್ನ ಮನೆಗಳನ್ನ ಸುಟ್ಟಾಕಿದ್ದಾರೆ, ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ದಾರೆ. ನ್ಯಾಯ ಕೇಳೋಕೋರಿ ಯಾರು ನ್ಯಾಯನೇ ಕೊಡಿಸ್ತಾ ಇರಲಿಲ್ಲ. ಆ ಥರ ಒಂದು ಹಿಂಸೆನ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಓಲೈಕೆ ರಾಜಕಾರಣ. ಅಂದರೆ ಒಂದು ಮತದವ್ರನ್ನ ಭಾಳಷ್ಟು ಜನ ಓಲೈಕೆ ಮಾಡೋವಂಥದ್ದು, ಅವ್ರಿಗೆ ಅವ್ರು ಏನೇ ತಪ್ಪು ಮಾಡಿದ್ರು ಸುಧಾ ಅವ್ರಿಗೆ ಶಿಕ್ಷೆ ಮಾಡದೇ ಇರೋವಂಥದ್ದು, ಅವ್ರಿಗೆ ಪನಿಷ್ಮೆಂಟ್ ಮಾಡದೇ ಇರೋವಂಥದ್ದು, ಮತ್ತು ಹಿಂದೂಗಳನ್ನ ಅತಿಯಾದಂಥ ಟಾರ್ಗೆಟ್ ಮಾಡೋವಂಥದ್ದು. ಆಮೇಲೆ ಬಾಂಗ್ಲಾದೇಶದವ್ರಿಗೆ ಅಲ್ಲಿ ರೇಷನ್ ಕಾರ್ಡ್ ಮಾಡಿಕೊಡುವಂಥದ್ದು, ವೋಟರ್ ಐ ಡಿ ಮಾಡಿಕೊಡುವಂಥದ್ದು, ಈ ಥರ ಭಾಳಷ್ಟು ಕ್ರಿಮಿನಲ್ ಕೆಲಸವನ್ನು ಮಾಡ್ತಾ ಬಂದರು. ಇವತ್ತು ಇವರೆಲ್ಲರ ಶಾಪ ಅವ್ರಿಗೆ ತಟ್ಟಿದೆ. ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಒಂದು ಉದ್ದೇಶಗಳಿರುತ್ತೆ. ಉದ್ದೇಶಗಳನ್ನ ಮರೆತು ಅವ್ರು ಏನು ಅನ್ಕೊ ಬಂದಿರ್ತಾರೆ ಅದನ್ನು ಮರೆತು ಏನಂದರೆ ಎಲ್ಲರೂ ನನ್ನ ಕಂಟ್ರೋಲಲ್ಲೇ ನಡಿಬೇಕು, ನಾನು ಹೇಳ್ದಂಗೆ ನಡಿಬೇಕು ಅನ್ನೋದನ್ನು ಯಾವಾಗ ಡಿಕ್ಟೇಟರ್ಶಿಪ್ಪು ಮಾಡೋಕ್ಕೆ ಹೋಗ್ತಾರೆ ಅವಾಗ ಅವ್ರಿಗೆ ಅಂತ್ಯ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಮಮತಾ ಬ್ಯಾನರ್ಜಿ ಮಾಡಿರೋದು ಅದನ್ನೇ. ಅಂದರೆ ಭ್ರಷ್ಟಾಚಾರ ಮಾಡಿದ್ರು, ಓಲೈಕೆ ರಾಜಕಾರಣ ಮಾಡಿದ್ರು, ಇವತ್ತು ಹಿಂದೂಗಳಿಗೆ ಬದುಕಕ್ಕೆ ಬಿಡಲಿಲ್ಲ. ಈ ಥರ ಒಂದು ಮಾಡಿ ಇವತ್ತು ಅವರು ಸೋತಿದ್ದಾರೆ ಜನ. ಇವತ್ತು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಎಂಥ ಸಂವಿಧಾನವನ್ನ ಕೊಟ್ಟಿದ್ದಾರೆ ಅಂದರೆ, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಬೋದು, ಯಾರನ್ನ ಬೇಕಾದ್ರೂ ಸೋಲಿಸ್ಬೋದು, ಅಂಥ ಅದ್ಭುತವಾದಂಥ ಸಂವಿಧಾನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಕಮ್ಮಿನೇ. ಇಂಥ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಬಟ್ ಆದರೆ ನಾವುಗಳು ಸುಧಾ ಎಚ್ಚೆತ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಸುಧಾ ನಾವು ಓಟ್ ಹಾಕಬೇಕಾದಾಗ ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ತಪ್ಪು ದಾರಿ ಹೋದಾಗ, ಅವ್ರನ್ನ ಕೆಳಗಿಳಿಸಿದಾಗ ಅವ್ರಿಗೆ ಅರಿವಾಗುತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಇಲ್ಲ ಅಂತ ಹೋದ್ರೆ ಅವರು ಡಿಕ್ಟೇಟರ್ಶಿಪ್ ಆಗ್ತಾರೆ. ಅವ್ರು ಹೇಳಿದ್ದೇ ಅವ್ರು ಏನು ಮಾಡ್ತಾರೆ ಅದೇ ವೇದವಾಕ್ಯ ಆಗುತ್ತೆ. ಅವರು ಇಡೀ ಬಂಗಾಳ ಕೊಲ್ಲಿಯೇ ಏನು ಮಾಡಿದ್ರು, ಬಹಳಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡ್ರು, ರೌಡಿಸಮ್ ಸ್ಟಾರ್ಟ್ ಮಾಡಿದ್ರು. ನಿಜವಾಗ್ಲೂ ಆ ಥರ ಒಂದು ಬಹಳಷ್ಟು ಮಧ್ಯಮ ವರ್ಗದವ್ರಿಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಎಲ್ಲರೂ ಸದಾ ಎಚ್ಚೆತ್ಕೊಂಡು ಇವತ್ತು ಅವ್ರಿಗೆ ಪಾಠನ ಕಲಿಸಿದ್ದಾರೆ. ಅಂದರೆ ಅವರ ದುರಂಕಾರಕ್ಕೆ ಇವತ್ತು ಜನಗಳು ಮದ್ದನ್ನು ಹರಿದಿದ್ದಾರೆ. ಅದೇ ಥರ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು,
ಸೊ ಬದಲಾವಣೆ ಅನ್ನೋದು ಜಗದ ನಿಯಮ. ಹಾಗಾಗಿ ನಾವು ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡಬೇಕು, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಬರುತ್ತೆ. ಹಾಗಿದ್ದಾಗ ಉತ್ತಮವಾದಂಥ ಪ್ರಜಾಕೀಯ ಪಕ್ಷ ಬಹಳಷ್ಟು ಚೆನ್ನಾಗಿದೆ. ಬಟ್ ಆದರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇವೆಲ್ಲ ಕಾರಣದಿಂದ ಇವತ್ತು ಮಮತಾ ಬ್ಯಾನರ್ಜಿ ಅವರು ಸೋತಿದ್ದಾರೆ. ಅವ್ರಿಗೆ ಜನಗಳು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಜೊತೆಗೆ ಅವ್ರು ಏನೇನು ಕರ್ಮ ಮಾಡಿದ್ದಾರೆ, ಏನೇನು ತಪ್ಪುಗಳು ಮಾಡಿದ್ದಾರೆ, ಇವತ್ತು ಎಷ್ಟೋ ಜನ ಅವರಿಂದ ಸೊತ್ತಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಅವರೆಲ್ಲರಿಗೂ ನ್ಯಾಯ ಸಿಗಬೇಕು. ಮಮತಾ ಬ್ಯಾನರ್ಜಿ ಅವ್ರಿಗೆ ಉತ್ತಮವಾದ ಕಠಿಣ ಶಿಕ್ಷೆ ಆಗ್ಬೇಕಂತ ನಾನು ಈ ಮಾತಲ್ಲಿ ಕೇಳ್ಕೊಳ್ತೀನಿ. ಅವಾಗಲೇ ಅವರಿಗೆ ಅರಿವಾಗೋದು. ಯಾಕಂದರೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಇವತ್ತು ಅವರು ಭಾಳಷ್ಟು ತಪ್ಪನ್ನು ಮಾಡಿದ್ದಾರೆ, ಅವ್ರಿಗೆ ಆ ಶಿಕ್ಷೆ ಆಗಬೇಕು. ಉತ್ತಮವಾದಂಥ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಬದಲಾವಣೆಯ ಜಗದ ನಿಯಮ. ನಾವು ಬದಲಾಗಬೇಕು. ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನಾವು ಬದಲಾಗೋಣ. ನಾವು ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ರಾಜ್ಯಗಳು ಚೆನ್ನಾಗಿರಬೇಕು, ಪ್ರಪಂಚ ಚೆನ್ನಾಗಿರಬೇಕು. ಪ್ರಪಂಚ ಚೆನ್ನಾಗಿದ್ರೆ ಮಾತ್ರ ನಾವು ನೀವು ಎಲ್ಲರೂ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಪಂಚ ಚೆನ್ನಾಗಿಲ್ಲ ಅಂದರೆ ನಾವು ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಒಳ್ಳೊಳ್ಳೆ ಮಾಹಿತಿನ ತೆಗೆದುಕೊಂಡು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.